ನಮಸ್ಕಾರ ರೈತ ಬಾಂಧವರೇ, ನನ್ನ ಹೆಸರು ಡಾಕ್ಟರ್ ಪಲ್ಲವಿ ಎಚ್.ಎಂ. ಅಂತ ಹೇಳಿ. ನಾನು ಬಾಗಲಕೋಟೆಯಲ್ಲಿರುವ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬೀಜ ಘಟಕದಲ್ಲಿ ಸಹ ಪ್ರಾಧ್ಯಾಪಕಿಯಾಗಿ ನಾನು ಕೆಲಸವನ್ನ ಮಾಡ್ತಾ ಇದ್ದೀನಿ. ಇಂದಿನ ನಮ್ಮ ಈ ವಿಡಿಯೋದಲ್ಲಿ ಈರುಳ್ಳಿ ಬೀಜ ಅಥವಾ ಉಳ್ಳಾಗಡ್ಡಿಯಲ್ಲಿ ಯಾವ ವರ್ಗಗಳ ಬೀಜಗಳು ಲಭ್ಯ ಇದೆ, ನಾವು ಯಾವುದನ್ನ ಆರಿಸ್ಕೋಬೇಕು ಅನ್ನೋದ್ರ ಕುರಿತಾಗಿ ಮಾಹಿತಿಯನ್ನು ನಾನಿಲ್ಲಿ ನೀಡ್ತಾ ಇದ್ದೇನೆ. ಯಾವುದೇ ಒಂದು ಬೀಜವನ್ನು ಉತ್ಪಾದನೆ ಮಾಡಬೇಕಾದ್ರೆ ನಾವು ಒಂದು ಪ್ರೊಡಕ್ಷನ್ ಸೈಕಲ್ ಅಂತ ಹೇಳ್ತೀವಿ, ಅಂದ್ರೆ ಉತ್ಪಾದನಾ ಸರಪಳಿಯನ್ನು ನಾವು ಅನುಸರಿಸ್ತಾ ಇದ್ವಿ. ಅದರಲ್ಲಿ ಮೊದಲನೇ ಸರಪಳಿಯಲ್ಲಿ ಬರುವಂತಹ ಬೀಜ ಅಂತ ಹೇಳಿದ್ರೆ ತಳಿವರ್ಧಕ ಬೀಜಗಳು ಅಂತ ಕರಿತೀವಿ. ಈಗ ತಳಿವರ್ಧಕ ಬೀಜಗಳನ್ನ ಗುರುತಿಸೋದು ಹೇಗೆ ಅಂತ ಹೇಳಿದ್ರೆ ಇಲ್ಲಿ ನೋಡಬಹುದು ನೀವು, ಇದು ತಳಿವರ್ಧಕ ಬೀಜ. ಇದರಲ್ಲಿ ಒಂದು ಹಳದಿ ಬಣ್ಣದ ಲೇಬಲ್ ಅನ್ನ ನಾವು ಕಾಣಬಹುದು. ಈ ಹಳದಿ ಬಣ್ಣದ ಲೇಬಲ್ ಇದ್ರೆ ಅದನ್ನ ನಾವು ತಳಿವರ್ಧಕ ಬೀಜ ಅಂತ ಕರಿತೀವಿ. ಈ ತಳಿವರ್ಧಕ ಬೀಜ ಮೂಲ ಬೀಜ ಆಗಿರುತ್ತೆ. ಈ ಬೀಜವನ್ನ ಬಳಸ್ಕೊಂಡು ನಾವು ತದನಂತರದಲ್ಲಿ ರೈತರಿಗೆ ಕೊಡಬಹುದಾದಂತಹ ಪ್ರಮಾಣೀಕೃತ ಬೀಜವನ್ನಾಗಿರ್ಬಹುದು ಅಥವಾ ನಿಜ ಬೀಜ ವರ್ಗಗಳ ಬೀಜಗಳನ್ನ ನಾವು ಉತ್ಪಾದನೆನ ಮಾಡ್ತಾ ಇದೀವಿ. ಇಲ್ಲಿ ನೋಡಿ, ಇವಾಗ ಇದು ಯೆಲ್ಲೋ ಕಲರ್ ಅಥವಾ ಹಳದಿ ಬಣ್ಣದ ಒಂದು ಲೇಬಲ್ ಇದೆ. ಸೊ ಇದ್ರ ಮೇಲೆ ಯಾರು ಉತ್ಪಾದಕರು ಅಂತ ಬರೆದಿದ್ದಾರೆ. ಇದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಅಭಿವೃದ್ಧಿ ನಿರ್ದೇಶನಾಲಯ ಪೂನಾದಿಂದ ಬಂದಿದೆ. ಇದು ತಳಿ ಭೀಮಾ ಸೂಪರ್ ಆಗಿದೆ. ಸೊ ಇದರಲ್ಲಿ ಏನು ವಿಶೇಷತೆ ಅಂತ ಹೇಳಿದ್ರೆ, ಈ ತಳಿವರ್ಧಕ ಬೀಜಗಳ ತಳಿ ಶುದ್ಧತೆ ಅಥವಾ ಜೈವಿಕ ಶುದ್ಧತೆ 99.5ಕ್ಕಿಂತ ಹೆಚ್ಚಿಗೆ ಒಂದು ಜೈವಿಕವಾಗಿ ಶುದ್ಧವಾಗಿರುತ್ತೆ. ಅಂದ್ರೆ ಇದರಲ್ಲಿ 100 ಬೀಜ ತಗೊಂಡ್ರೆ ನಾವು 99.5 ಬೀಜಗಳು ಭೀಮಾ ಸೂಪರ್ ಆಗಿರುತ್ತೆ. ಸೊ ಅದೇ ಇದರದ ಪ್ರಾಮುಖ್ಯತೆ. ಅಂದ್ರೆ ಅತಿ ಹೆಚ್ಚು ತಳಿ ಶುದ್ಧತೆಯನ್ನ ಹೊಂದಿರುವಂತಹ ವರ್ಗ ಅಂತ ಹೇಳಿದ್ರೆ ಇದು ತಳಿವರ್ಧಕ ಬೀಜ. ತಳಿವರ್ಧಕ ಬೀಜಗಳನ್ನ ಹೇಗೆ ಕಂಡುಹಿಡಿಯೋದು ಅಂತ ಹೇಳಿದ್ರೆ ಅದಕ್ಕೆ ಒಂದು ಹಳದಿ ಬಣ್ಣದ ಲೇಬಲ್ ಅನ್ನ ಹಾಕಿರ್ತಾರೆ. ಇದನ್ನ ಬಳಸ್ಕೊಂಡು ಅಂದ್ರೆ ತಳಿವರ್ಧಕ ಬೀಜವನ್ನ ಬಿತ್ತನೆ ಮಾಡಿ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಈ ಮೂಲ ಬೀಜವನ್ನ ನಾವು ಉತ್ಪಾದನೆಯನ್ನ ಮಾಡ್ತೀವಿ. ಮೂಲ ಬೀಜ ಅಂತ ಹೇಳಿದ್ರೆ ಇದ್ರಲ್ಲಿ ನೋಡ್ಬೋದು ನೀವು, ಗುರುತಿಸೋದು ಬಹಳ ಸುಲಭ. ಮೂಲ ಬೀಜವನ್ನ ಗುರುತಿಸಬೇಕಾದ್ರೆ ಅದಕ್ಕೆ ಈ ರೀತಿ ಬಿಳಿ ಬಣ್ಣದ ಒಂದು ಲೇಬಲ್ ಅನ್ನ ಹಾಕಿರ್ತಾರೆ. ಆಗ್ಲೇ ಹಳದಿ ಬಣ್ಣದ ಲೇಬಲ್ ಇತ್ತು, ಈಗ ಬಿಳಿ ಬಣ್ಣದ ಲೇಬಲ್ನ ಹಾಕಿದೀವಿ. ಇದರದ್ದು ಏನೋ ವಿಶೇಷತೆ ಅಂತ ಹೇಳಿದ್ರೆ ಇದು ತಳಿ ಶುದ್ಧತೆ 99%. ತಳಿವರ್ಧಕ ಬೀಜದ ತಳಿ ಶುದ್ಧತೆ 99.5 ಇದ್ರೆ ಈ ಮೂಲ ಬೀಜದ ತಳಿ ಶುದ್ಧತೆ ನಮಗೆ 99ಕ್ಕಿಂತ ಹೆಚ್ಚಿಗೆ ಇರಬೇಕು ಅನ್ನೋದು ಬೀಜ ಕಾಯ್ದೆಯಲ್ಲಿ ಹೇಳಿದ್ದಾರೆ. ಸೊ ಹಾಗಾಗಿ ಇದು ತಳಿವರ್ಧಕ ಬೀಜ. ಇದರದ್ದು ಇನ್ನೊಂದು ವಿಶೇಷತೆ ಅಂತ ಹೇಳಿದ್ರೆ ಈ ಬೀಜಗಳನ್ನ ಯಾರು ಬೇಕಾದರೂ ಉತ್ಪಾದನೆ ಮಾಡಬಹುದು. ವಿಶ್ವವಿದ್ಯಾಲಯ ಇರ್ಬೋದು ಅಥವಾ ಯಾವುದೇ ರೈತರು ಇರ್ಬೋದು ಅಥವಾ ಬೀಜ ನಿಗಮ ಇರ್ಬೋದು, ಯಾರು ಬೇಕಾದರೂ ಉತ್ಪಾದನೆ ಮಾಡಬಹುದು. ಆದರೆ ಈ ರೀತಿಯಾದಂಥ ನಮಗೆ ಬಿಳಿ ಬಣ್ಣದ ಲೇಬಲ್ ಅನ್ನ ಪಡ್ಕೋಬೇಕು ಅಂತ ಹೇಳಿದ್ರೆ ಈ ಬೀಜವನ್ನ ಬೀಜ ಪ್ರಮಾಣನ ಸಂಸ್ಥೆಯವರು ಮಾತ್ರ ಇದನ್ನ ಪ್ರಮಾಣೀಕರಿಸಿರ್ತಾರೆ. ಹಾಗಾಗಿ ಇದಕ್ಕೆ ಮೂಲ ಬೀಜ ಅಥವಾ ಏನಂತೀವಿ ಫೌಂಡೇಶನ್ ಸೀಡ್ ಕ್ಲಾಸ್ ಅಂತ ಕರಿತೀವಿ. ಇದು ಬಿಳಿ ಬಣ್ಣದಾಗಿರುತ್ತೆ. ಇಲ್ಲಿ ನೋಡಿರ್ಬೋದು ನೀವು, ಇದರಲ್ಲೊಂದು ಟ್ರ್ಯಾಕಿಂಗ್ ಐಡಿ ಕೊಟ್ಟಿರ್ತಾರೆ. ಇದು ಟ್ರ್ಯಾಕಿಂಗ್ ಕೋಡ್ ಇದೆ. ಜೊತೆಗೆ ಇಲ್ಲಿ ನೋಡಿ, ಇದು ಯಾರು ಇದನ್ನ ಸರ್ಟಿಫೈ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಸೀಡ್ ಸರ್ಟಿಫಿಕೇಶನ್ ಆಫೀಸರು, ಸೀಡ್ ಸರ್ಟಿಫಿಕೇಶನ್ ಏಜೆನ್ಸಿ ಬಾಗಲಕೋಟ್. ಸೊ ಇವರು ಸರ್ಟಿಫೈ ಮಾಡಿರುವಂತಹ ಬೀಜಕ್ಕೆ ನಾವು ಫೌಂಡೇಶನ್ ಸೀಡ್ಸ್ ಅಥವಾ ಮೂಲ ಬೀಜ ಅಂತ ಕರಿತೀವಿ. ಈ ಬೀಜವನ್ನ ಬಳಸಿಕೊಂಡು ಕೂಡ ನಾವು ಪ್ರಮಾಣೀಕೃತ ಬೀಜನ ಉತ್ಪಾದನೆ ಮಾಡಬಹುದು ಅಥವಾ ನಿಜ ಬೀಜ ವರ್ಗದ ಬೀಜಗಳನ್ನು ಕೂಡ ನಾವು ಉತ್ಪಾದನೆಯನ್ನ ಮಾಡಬಹುದು. ಮೂರನೇ ವರ್ಗ ಅಂತ ಹೇಳಿದ್ರೆ ಇದು ನೋಡಿ, ಇದು ಮೂರನೇ ವರ್ಗದ ಬೀಜ. ಇಲ್ಲಿ ನೋಡಿರ್ಬೋದು ನಾವು, ಆಗಲೇ ನಾವು ಹಳದಿ ಬಣ್ಣದ್ದು ನೋಡಿದೀವಿ ಮತ್ತೆ ಬಿಳಿ ಬಣ್ಣದ್ದು ನೋಡಿದೀವಿ. ಈಗೇನು ಕಾಣಿಸ್ತಾ ಇದೆ, ಇದು ನೀಲಿ ಬಣ್ಣದ, ಇದನ್ನ ಅಜಾರ್ ಬ್ಲೂ ಅಂತ ಕರಿತೀವಿ. ತೀರಾ ನೀಲಿ ಇರಲ್ಲ, ಸ್ವಲ್ಪ ನೀಲಿ ಬಣ್ಣದ, ಇದು ನೀಲಿ ಬಣ್ಣದ ಲೇಬಲ್ ಅನ್ನ ಇದು ಹೊಂದಿರುತ್ತೆ. ಈ ಬೀಜವನ್ನು ಕೂಡ ಬೀಜ ಪ್ರಮಾಣನ ಸಂಸ್ಥೆಯವರು ಇದನ್ನ ಪ್ರಮಾಣೀಕರಿಸಿರ್ತಾರೆ. ಯಾರು ಬೇಕಾದ್ರೂ ಉತ್ಪಾದನೆ ಮಾಡಬಹುದು. ಆದರೆ ಬೀಜವನ್ನ ಪ್ರಮಾಣೀಕರಿಸೋದು ಮಾತ್ರ ಬೀಜ ಪ್ರಮಾಣನ ಸಂಸ್ಥೆ. ಇದರಲ್ಲೂ ಕೂಡ ನೋಡಬಹುದು ನೀವು, ಟ್ರ್ಯಾಕಿಂಗ್ ಐಡಿ ಕೊಟ್ಟಿರ್ತಾರೆ. ಅಂದ್ರೆ ಯಾವ ಬೀಜವನ್ನ ಬಳಸಿ ನಾವು ಈ ಪ್ರಮಾಣೀಕೃತ ಬೀಜವನ್ನ ಮಾಡಿದೀವಿ ಅಥವಾ ಉತ್ಪಾದನೆ ಮಾಡಿದೀವಿ ಅನ್ನೋ ಮಾಹಿತಿ ಕೂಡ ಇರುತ್ತೆ. ಮತ್ತೆ ಇಲ್ಲಿ ನೋಡಿ, ಇದರಲ್ಲಿ ಸೀಡ್ ಸರ್ಟಿಫಿಕೇಶನ್ ಆಫೀಸರ್ ಅಥವಾ ಬೀಜ ಪ್ರಮಾಣನ ಅಧಿಕಾರಿ ಯಾರು ಮಾಡಿರ್ತಾರೋ ಅವ್ರದ್ದು ಮಾಹಿತಿ ಕೂಡ ಈ ಲೇಬಲ್ ಮೇಲೆ ಇರುತ್ತೆ. ಇದು ಪ್ರಮಾಣೀಕೃತ ಬೀಜ. ಸೊ ಇನ್ನೊಂದು ಮುಖ್ಯವಾಗಿ ಅತಿ ಹೆಚ್ಚು ನಾವು ಮಾರುಕಟ್ಟೆಯಲ್ಲಿ ನೋಡ್ತಾ ಇರೋದು, ಅಥವಾ ನೀವು ಪ್ರೈವೇಟ್ ಕಂಪನಿಯಿಂದ ಬೀಜಗಳನ್ನು ತಗೊಂಡ್ರೆ ಅಥವಾ ಹೊರಗಡೆ ರೈತರ ಹತ್ರ ತಗೊಂಡ್ರೆ ನಿಮಗೆ ಕೆಲವೊಂದು ಬೀಜಗಳು ಸಿಗುತ್ತೆ. ಇದಕ್ಕೆ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ ಇದು ಟ್ರೂತ್ಫುಲಿ ಲೇಬಲ್ಡ್ ಸೀಡ್ ಅಥವಾ ನಿಜ ಬೀಜಗಳ ವರ್ಗ, ನಿಜ TL ಸೀಡ್ಸ್ ಅಂತ ನೀವು ಸಾಮಾನ್ಯವಾಗಿ ನೋಡಿರ್ತೀರಾ, TL ಅಂತ ಬರ್ದಿರುತ್ತೆ. ಇಲ್ಲಿ ನೋಡ್ಬೋದು, ಇದರ ಲೇಬಲಿನ ಬಣ್ಣ ಹಸಿರು, ಓಪೆಲ್ ಗ್ರೀನ್ ಅಂತ ಹೇಳ್ತೀವಿ ನಾವು.
ಹಸಿರಿದೆ. ಇಲ್ಲಿ ನೋಡಿ ಇದ್ರ ಮೇಲೆ ಬರೆದಿದ್ದಾರೆ ಏನು ಇದು ಟ್ರೂತ್ಫುಲಿ ಲೇಬಲ್ಡ್, ನಿಜ ಬೀಜ ವರ್ಗ, ತಳಿ ಹೆಸರು ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ಈ ಲೇಬಲ್ ಮೇಲೆ ನಾವು ಕೊಟ್ಟಿರ್ತೀವಿ. ಈಗ ನಾವು ಮಾರ್ಕೆಟ್ಗೆ ಹೋದಾಗ ನಮಗೆ ಸಾಮಾನ್ಯವಾಗಿ ನಿಮಗೆ ನಾನು ಗೆಡ್ಡೆ ಉತ್ಪಾದನೆಗೆ ನಾನು ಬಳಸ್ತಾ ಇದ್ದೀನಿ, ನನಗೆ ಬೀಜಗಳು ಬೇಕು ಅಂತ ಹೇಳಿದ್ರೆ ಈ ರೀತಿ ಹಸಿರು ಬಣ್ಣದ ಲೇಬಲ್ಲು ಅಥವಾ ಈ ರೀತಿ ನೀಲಿ ಬಣ್ಣದ ಲೇಬಲಿನ ಬೀಜಗಳನ್ನು ನಾವು ಖರೀದಿ ಮಾಡಬೇಕು. ಖರೀದಿ ಮಾಡುವಾಗ ದಯವಿಟ್ಟು ನಾನು ಎಲ್ಲ ರೈತರಲ್ಲಿ ನಾನು ಕಳಕಳಿಯ ಮನವಿ ಅಂತ ಹೇಳಿದ್ರೆ, ನಾವು ಲೇಬಲ್, ಇದು ನಾವು ಏನು ಲೇಬಲ್ ಅಂತ ಹೇಳ್ತೀವಿ, ಈ ಲೇಬಲ್ ನಾವು ಗಮನಿಸಬೇಕು. ಇಲ್ಲಿನ ಸಂಪೂರ್ಣವಾದ ಮಾಹಿತಿಯನ್ನ ಕೊಟ್ಟಿರ್ತಾರೆ. ಮೊದಲನೇದಾಗಿ ನಾವು ಗಮನಿಸಬೇಕಾಗಿರೋದು ಅಂತ ಹೇಳಿದ್ರೆ, ಯಾವ ತಳಿಯನ್ನ ನಾವು ತಗೊಂಡಿದ್ದೀವಿ, ಆಯ್ಕೆ ಮಾಡ್ಕೊಂಡಿದ್ದೀವಿ ಅನ್ನೋ ಮಾಹಿತಿ ಕೂಡ ಇರುತ್ತೆ. ಮತ್ತೆ ಬೀಜ ವಾಯ್ದೆ, ಎಲ್ಲಿವರೆಗೂ ನಾವು ಬೀಜವನ್ನ ಬಿತ್ತನೆ ಮಾಡಬಹುದು ಅನ್ನೋ ಕೂಡ ಮಾಹಿತಿಯನ್ನ ಕೊಟ್ಟಿರ್ತಾರೆ. ಮತ್ತೆ ಈ ತಳಿ ಯಾವ ಕಾಲದಲ್ಲಿ ಬಿತ್ತನೆ ಮಾಡಬೇಕು, ಜೂನ್ನಲ್ಲಿ ಬಿತ್ತನೆ ಮಾಡಬೇಕಾ ಅಥವಾ ಅಕ್ಟೋಬರಲ್ಲಿ ಬಿತ್ತನೆ ಮಾಡಬೇಕಾ ಅಥವಾ ಫೆಬ್ರವರಿನಲ್ಲಿ ಬಿತ್ತನೆ ಮಾಡಬೇಕಾ ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಇದರಲ್ಲಿ ಕೊಟ್ಟಿರ್ತಾರೆ. ಅದ್ರ ಜೊತೆಗೆ ಈ ತಳಿ ನಮ್ಮ ರಾಜ್ಯಕ್ಕೆ ಶಿಫಾರಸಾಗಿದೆಯಾ ಅನ್ನೋದು ಕೂಡ ಮಾಹಿತಿಯನ್ನು ಕೊಟ್ಟಿರ್ತಾರೆ. ದಯವಿಟ್ಟು ಎಲ್ಲ ಮಾಹಿತಿಯನ್ನು ನೋಡಿಕೊಂಡು ನಾವು ಬೀಜಗಳನ್ನು ಖರೀದಿ ಮಾಡಬೇಕಾಗುತ್ತೆ. ಇನ್ನು ನಾನು ಬೀಜೋತ್ಪಾದನೆ ಮಾಡ್ತೀನಿ, ನಾನು ಬರೀ ಗೆಡ್ಡೆ ಮಾಡೋದಿಲ್ಲ, ನಾನು ಗೆಡ್ಡೆ ಉತ್ಪಾದನೆ ಮಾಡಿ ತದನಂತರ ನಾನು ಬೀಜೋತ್ಪಾದನೆ ಮಾಡ್ತೀನಿ ಅನ್ನೋರಿಗೆ ಈ ವರ್ಗದ ಬೀಜಗಳನ್ನು ನಾವು ಕೊಂಡ್ಕೋಬೇಕಾಗುತ್ತೆ. ನಾನು ಆಗಲೇ ಹೇಳಿದಲ್ಲ, ಇದು ತಳಿ ಶುದ್ಧತೆ 99% ಇರುತ್ತೆ. ಅದೇ ನಿಮಗೆ ಪ್ರಮಾಣೀಕೃತ ಬೀಜ ಏನು ನಾವು ರೈತರಿಗೆ ಗೆಡ್ಡೆ ಬೆಳೆಯೋದಕ್ಕೆ ಕೊಡ್ತೀವಿ, ಅದು ನಮಗೆ 98% ಜೈವಿಕವಾಗಿ ಶುದ್ಧವಾಗಿರುತ್ತೆ. ಅದೇ ರೀತಿಯಾಗಿ ಹಸಿರು ಬಣ್ಣದ ಲೇಬಲ್ನಲ್ಲಿರುವಂತಹ ಬೀಜಗಳು ಕೂಡ 98% ಜೈವಿಕವಾಗಿ ಶುದ್ಧವಾಗಿರುತ್ತೆ. ಅಂದರೆ ಇವೆರಡೂ ಕೂಡ ನಾವು ಕಮರ್ಷಿಯಲ್, ವಾಣಿಜ್ಯ ಬೆಳೆಗೆ ಬಳಸುವಂತಹ ಬೀಜಗಳ ವರ್ಗ ಆಗಿದೆ. ಆದರೆ ನಾನು ಬೀಜೋತ್ಪಾದನೆ ಮಾಡಬೇಕು ಅನ್ನೋದಾದರೆ ನಾವು ಬಳಸಬೇಕಾದಂತಹ ಬೀಜ ಯಾವುದು ಮೂಲವನ್ನು ಬಳಸಬೇಕು ಅಂತ ಹೇಳಿದ್ರೆ, ನಾವು ಈ ರೀತಿಯಾದಂತಹ ಒಂದು ಬಿಳಿ ಬಣ್ಣ ಇರುವಂತಹ ಮೂಲ ಬೀಜವನ್ನು ಬಳಸ್ಬೋದು, ಅಥವಾ ಈ ರೀತಿಯಾದ ಎಲ್ಲೋ ಅಥವಾ ಹಳದಿ ಬಣ್ಣ ಇರುವಂತಹ ಲೇಬಲ್ ಇರುವಂತಹ ತಳಿವರ್ಧಕ ಬೀಜಗಳನ್ನು ಎರಡನ್ನೂ ಕೂಡ ನಾವು ಬಳಸ್ಬೋದು. ಕಾರಣ ಇಷ್ಟೇ, ಇವೆರಡು ಬೀಜಗಳೇನಿದೆ ಇದರಲ್ಲಿ ಜೈವಿಕ ಶುದ್ಧತೆ 99ಕ್ಕಿಂತ ಹೆಚ್ಚಿಗೆ ಇರುತ್ತೆ. ಸೊ ಹಾಗಾಗಿ ಬೀಜ ಕಾಯ್ದೆಯಲ್ಲಿ ಏನು ಹೇಳುತ್ತೆ, ನಾವು ಯಾವುದೇ ಒಂದು ಬೀಜವನ್ನ ಬೀಜ ಅಂತ ಮಾರಾಟ ಮಾಡಬೇಕಾದ್ರೆ ಕನಿಷ್ಠ ತಳಿಗಳು, ಎಲ್ಲ ತಳಿಗಳು ಕನಿಷ್ಠ 98% ಜೈವಿಕವಾಗಿ ಶುದ್ಧವಾಗಿರಬೇಕು ಅಥವಾ 98% ತಳಿ ಶುದ್ಧತೆಯನ್ನು ಹೊಂದಿರಬೇಕು ಅಂತ ಹೇಳುತ್ತೆ. ಹಾಗಾಗಿ 98ಕ್ಕಿಂತ ಅಧಿಕವಾಗಿ ಶುದ್ಧವಾಗಿರುವಂತಹ ತಳಿ ಶುದ್ಧತೆಯನ್ನು ಹೊಂದಿರುವಂತಹ ತಳಿವರ್ಧಕ ಬೀಜಗಳಾಗಿರ್ಬೋದು ಅಥವಾ ಈ ರೀತಿಯಾದಂತಹ ಒಂದು ಮೂಲ ಬೀಜಗಳ, ಇವೆರಡು ವರ್ಗಗಳನ್ನು ನಾವು ಬೀಜೋತ್ಪಾದನೆಗೆ ಬಳಸೋದು ಬಹಳ ಉತ್ತಮ. ಇವೆರಡನ್ನು ಬಳಸೋದ್ರಿಂದ ಏನಾಗುತ್ತೆ, ನಾವು ಉತ್ಪಾದನೆ ಮಾಡಿದಂತಹ ರೈತರಿಗೆ ಕೊಡುವಂತಹ ಬೀಜಗಳ ಒಂದು ತಳಿ ಶುದ್ಧತೆ 98% ಅಷ್ಟು ಕಾಪಾಡೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ನೀವಾಗಲೇ ನೋಡಿದ್ರಲ್ಲ, ಈ ರೀತಿಯಾದಂತಹ ಒಂದು 4 ವರ್ಗಗಳ ಬೀಜಗಳು ನಮ್ಮಲ್ಲಿ ಸಿಗುತ್ತೆ. ಇನ್ನು ಸುಮಾರು ಜನ ಪ್ರಶ್ನೆ ಕೇಳ್ತಾರೆ, ಪ್ರಮಾಣೀಕೃತ ಬೀಜಕ್ಕೂ ಮತ್ತೆ ಯಾವುದು ನಮ್ಮ ನಿಜವರ್ಗ ವರ್ಗದ ಬೀಜಕ್ಕೂ ಏನು ವ್ಯತ್ಯಾಸ ಇದೆ ಅಂತ ಹೇಳಿ ನೋಡಿ. ಇವೆರಡು ಬೀಜಗಳಲ್ಲಿ ಗುಣಮಟ್ಟದಲ್ಲಿ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಇಲ್ಲ. ಇದಕ್ಕೆ 98% ತಳಿ ಶುದ್ಧತೆ ಇದ್ರೆ ಇದಕ್ಕೂ ಕೂಡ 98% ತಳಿ ಶುದ್ಧತೆಯನ್ನು ಹೊಂದಿರಬೇಕು. ಇದಕ್ಕೆ ಸರ್ಕಾರದ ಪ್ರಕಾರ ಇದಕ್ಕೆ 70% ಮೊಳಕೆ ಪ್ರಮಾಣ ಹೊಂದಿರಬೇಕು ಅಂತ ಹೇಳಿದ್ರೆ, ನಿಜ ಬೀಜ ವರ್ಗಕ್ಕೂ ಕೂಡ 70%, ಕನಿಷ್ಠ 70% ಮೊಳಕೆ ಪ್ರಮಾಣವನ್ನು ಹೊಂದಿರಲೇಬೇಕು. ಬೀಜದ ಗುಣಮಟ್ಟದಲ್ಲಿ ಯಾವುದೇ ರೀತಿಯಾದಂತಹ ವ್ಯತ್ಯಾಸ ಇಲ್ಲ. ವ್ಯತ್ಯಾಸ ಇರೋದೇನು ಅಂದರೆ, ಈ ವರ್ಗದ ಬೀಜಗಳಿಗೆ ಬೀಜ ಪ್ರಮಾಣನ ಸಂಸ್ಥೆಯವರು ಪ್ರಮಾಣೀಕರಿಸಿದ್ರೆ, ಈ ವರ್ಗದ ಬೀಜಗಳಿಗೆ ಯಾರು ಉತ್ಪಾದಕರಿರ್ತಾರೆ, ಉದಾಹರಣೆಗೆ ಇಲ್ಲಿ ನಾವು ಉತ್ಪಾದಕರು ಯಾರು, ಬೀಜ ಘಟಕ ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟೆ, ನಾವೇ ಜವಾಬ್ದಾರರು. ಅಂದರೆ ಈ ಬೀಜ ಬಳಸಿ ಏನಾದರೂ ಸಮಸ್ಯೆ ಬಂದಲ್ಲಿ ಸಂಪೂರ್ಣ ಜವಾಬ್ದಾರಿಯನ್ನ UHS ಬಾಗಲಕೋಟೆ ತಗೊಳುತ್ತೆ ಅಥವಾ ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟೆಯ ಜವಾಬ್ದಾರಿಯಾಗಿರುತ್ತೆ. ಇದರಲ್ಲಿ ಏನಾದರೂ ಸಮಸ್ಯೆ ಬಂದರೆ, ಅಂದರೆ ಈ ನಾವು ಸರ್ಟಿಫೈಡ್ ಸೀಡ್ ಅಥವಾ ಏನು ನೀಲಿ ಬಣ್ಣದ ಲೇಬಲಿನ ಬೀಜ, ಪ್ರಮಾಣೀಕೃತ ಬೀಜವನ್ನು ಬಳಸಿದಾಗ ಸಮಸ್ಯೆ ಬಂದಲ್ಲಿ ಉತ್ಪಾದಕರು ಜೊತೆಗೆ ಬೀಜ ಪ್ರಮಾಣನ ಸಂಸ್ಥೆಯವರು ಜವಾಬ್ದಾರಿಯನ್ನು ಹೊರ್ತಾರೆ. ಸೊ ಅದಷ್ಟೇ ವ್ಯತ್ಯಾಸ ಹೊರತು ಇನ್ನು ಯಾವುದೇ ರೀತಿಯಾದಂತಹ ಗುಣಮಟ್ಟದಲ್ಲಿ ಯಾವುದೇ ರೀತಿಯಾದಂತಹ ವ್ಯತ್ಯಾಸ ಇಲ್ಲ. ಮತ್ತೊಂದು ಪ್ರಮುಖ ವ್ಯತ್ಯಾಸ ಅಂತಂದ್ರೆ, ಯಾವ ಯಾವ ಬೆಳೆಗಳ ತಳಿಗಳಿಗೆ ಅಧಿಸೂಚಿತವಾಗಿರುತ್ತೆ, ನೋಟಿಫಿಕೇಶನ್ ಅಂತ ಹೇಳ್ತೀವಿ, ಅಂತಹ ಬೀಜಗಳಿಗೆ ಮಾತ್ರನೇ ಬೀಜ ಪ್ರಮಾಣನ ಸಂಸ್ಥೆಯವರು ಸರ್ಟಿಫಿಕೇಶನ್ ಮಾಡ್ತಾರೆ. ಆದರೆ ಏನು ಟ್ರೂತ್ಫುಲಿ ಲೇಬಲ್ಡ್ ಸೀಡ್ಸ್ ಅಂತಿದೆ ಅಥವಾ ನಿಜ ಬೀಜಗಳ ವರ್ಗ ಏನಿದೆ,
ಇದು ಯಾವುದೇ ತಳಿ ಅಧಿಸೂಚಿತವಾಗಿಲ್ಲದೇ ಇದ್ರೂ ಕೂಡ ಕೇವಲ ಬಿಡುಗಡೆ ಆಗಿದ್ರೂ ಕೂಡ ಅಂತಹ ಬೀಜಗಳನ್ನು ಮಾರಾಟ ಮಾಡೋದಕ್ಕೆ ನಮಗೆ ಈ ನಿಜ ಬೀಜ ವರ್ಗಗಳಿಂದ ಮಾತ್ರನೇ ಸಾಧ್ಯ ಆಗುತ್ತೆ. ಇದಿಷ್ಟೇ ವ್ಯತ್ಯಾಸ. ಸೊ ಹಾಗಾಗಿ ನೀವು ಮಾರುಕಟ್ಟೆಗೆ ಹೋದಾಗ ಸಾಧ್ಯವಾದಷ್ಟು ನೀವು ಈ ರೀತಿಯಾಗಿ ನೀಲಿ ಬಣ್ಣ ಇರುವಂತಹ ಲೇಬಲಿನ ಬೀಜಗಳನ್ನ ಕೇಳ್ಪಡೀರಿ. ಅಕಸ್ಮಾತ್ ನಮ್ಗೆ ಅದರ ಲಭ್ಯತೆ ಇಲ್ಲ ಅಂದಾಗ ನಾವು ಈ ರೀತಿ ಹಸಿರು ಬಣ್ಣದ ಲೇಬಲಿನ ಬೀಜಗಳನ್ನ ನಾವು ಪಡ್ಕೋಬೇಕಾಗುತ್ತೆ. ಗ್ಯಾರಂಟಿ ಇದರಲ್ಲಿ ಹೆಚ್ಚಿಗೆ ಇರುತ್ತೆ. ಸೊ ಹಾಗಾಗಿ ಇದ್ರ ಬೆಲೆ ಕೂಡ ಹೆಚ್ಚು. ನೀವು ನಿಜ ಬೀಜಕ್ಕೆ ಹೋಲಿಸ್ಕೊಂಡ್ರೆ ಪ್ರಮಾಣೀಕೃತ ಬೀಜದ ಬೆಲೆ ಹೆಚ್ಚಿರುತ್ತೆ. ಯಾಕೆಂದ್ರೆ ಇದರಲ್ಲಿ ಜವಾಬ್ದಾರಿ ಹೆಚ್ಚಿರುತ್ತೆ, ರಿಸ್ಕ್ ಜಾಸ್ತಿ ಇರುತ್ತೆ. ಹಾಗಾಗಿ ಜೊತೆಗೆ ಇದರಲ್ಲಿ ಶುದ್ಧತೆ ಕೂಡ ಅಂದ್ರೆ ಅಶ್ಯೂರೆನ್ಸ್ ನಾವು ಇಲ್ಲ ನಿಖರವಾಗಿ ನಾವು ಹೇಳ್ಬೋದು ಇದು ಉತ್ತಮ ಗುಣಮಟ್ಟದ ಬೀಜ ಅಂತೇಳಿ. ಸೊ ಹಾಗಾಗಿ ಇದ್ರ ಬೆಲೆ ಕೂಡ ಸ್ವಲ್ಪ ಜಾಸ್ತಿ ಇರುತ್ತೆ. ಇವಾಗ ನಿಜ ಬೀಜ ವರ್ಗ ಸುಮಾರು 1000 ರೂಪಾಯಿ ಇದ್ರೆ ನಿಮಗೆ ಸರ್ಟಿಫೈಡ್ ಸೀಡ್ಸು 1200 ರೂಪಾಯಿ ಅಲ್ಲಿ ನಿಮಗೆ ಬಿತ್ತನೆ ಬೀಜಗಳನ್ನ ಮಾರಾಟ ಮಾಡೋದಕ್ಕೆ ಲಭ್ಯ ಇರುತ್ತೆ. ನೀವು ಅದನ್ನ ಕೊಂಡ್ಕೋಬಹುದು. ಮತ್ತೊಂದು ಪ್ರಮುಖವಾದ ವಿಷಯ ಏನು ಅಂತ ಹೇಳಿದ್ರೆ ಬೀಜೋಪಚಾರ. ಸಾಮಾನ್ಯವಾಗಿ ನಮ್ಮಲ್ಲಿ ಏನು ಬೀಜವನ್ನು ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ, ಮತ್ತು ಉತ್ಪಾದನೆ ಮಾಡಿ ಅದನ್ನ ನಾವು ಏನು ಮಾಡ್ತೀವಿ, ಫಸ್ಟ್ ಕ್ಲೀನ್ ಮಾಡ್ತೀವಿ, ಕಸ ಕಡ್ಡಿ ಎಲ್ಲ ತೆಗಿತೀವಿ. ತದನಂತರ ನಾವೇನು ಮಾಡ್ತೀವಿ ಅಂದರೆ ಸ್ಪೆಸಿಫಿಕ್ ಗ್ರಾವಿಟಿ ತೂಕದ ಆಧಾರದ ಮೇಲೆ ನಾವು ಬೀಜಗಳನ್ನ ವರ್ಗೀಕರಿಸಿರ್ತೀವಿ. ಸೊ ಹಾಗಾಗಿ ನಮ್ಮಲ್ಲಿ ಏನಾಗುತ್ತೆ, ನಾವು ಮೊಳಕೆ ಪರೀಕ್ಷೆಯನ್ನ ನಾವು ಮೊಳಕೆ ಪ್ರಮಾಣದ ಪರೀಕ್ಷೆಯನ್ನ ಮಾಡಿದಾಗ ಈ ರೀತಿ ನಾವು ಮೊಳಕೆ ಪ್ರಮಾಣ ಪರೀಕ್ಷೆಯನ್ನ ಮಾಡ್ತೀವಿ. ಸುಮಾರು 99% ಅಷ್ಟು ನಮಗೆ ಮೊಳಕೆ ಪ್ರಮಾಣ ಕಾಣಿಸ್ಕೊಳ್ಳುತ್ತೆ. ಸೊ ನೋಡಿ, ಈಗಾಗಲೇ ನಾವು ಜರ್ಮಿನೇಷನ್ ಹಾಕಿರೋದು, ಮೊಳಕೆ ಪ್ರಮಾಣ ಪರೀಕ್ಷೆಗೆ ಹಾಕಿರೋದು ನೋಡಿ. ಈಗಾಗಲೇ ಇದು ಸುಮಾರು 10 ದಿವಸ ಆಗಿದೆ. ಇದಕ್ಕೆ ನೋಡಿ ಈ ರೀತಿಯಾಗಿ ನಮಗೆ ಸಸಿ ಬರುತ್ತೆ. ಸೊ ಇದು ನಾವು 1 ಅಂತ ಪರಿಗಣಿಸಿ ನಾವು ಲೆಕ್ಕ ಹಾಕಿ 100 ಬೀಜಕ್ಕೆ ಎಷ್ಟು ಬಂದಿದೆ ಆ ರೀತಿ ನಾವು 4 ಬಾರಿ ಮಾಡಿರ್ತೀವಿ. 4 ರೆಪ್ಲಿಕೇಶನ್ಸ್ ಅಲ್ಲಿ ಮಾಡಿರ್ತೀವಿ. ಅದರ ಆಧಾರದ ಮೇಲೆ ನಾವು ಮೊಳಕೆ ಪ್ರಮಾಣನ ಕಂಡುಹಿಡಿದು ನಾವು ಅದನ್ನ ರೈತರಿಗೆ ಕೊಡ್ತೀವಿ. ಇನ್ನು ಬೀಜೋಪಚಾರ, ಕೆಲವರು ಏನ್ ಮಾಡ್ತಾರೆ ರೈತರು, ಇವಾಗ ನೀವು ನಮ್ಮ ಹತ್ರ ಬೀಜ ತಗೊಂಡ್ರೆ ಅಥವಾ ಯಾವುದೇ ಒಂದು ಕಂಪನಿದ ಬೀಜ ತಗೊಂಡ್ರೆ ಅಥವಾ ಯಾವ ರೀತಿಯಾದ ಈ ರೀತಿ ಬ್ರ್ಯಾಂಡ್ ಇರುವಂತಹ ಬೀಜಗಳನ್ನು ತಗೊಂಡಾಗ ಏನಾಗುತ್ತೆ, ಸಾಮಾನ್ಯವಾಗಿ ಅವರು ಈಗಾಗಲೇ ಬೀಜೋಪಚಾರ ಮಾಡಿರ್ತಾರೆ. ಮಾಡಿನೇ ಕೊಡೋದು, ಹಾಗೆ ಕೊಡೋದೇ ಇಲ್ಲ. ನೀವು ಗಮನಿಸಿರಬಹುದು, ಈ ಪ್ರತಿಯೊಂದು ಬೀಜದ ಪ್ಯಾಕೆಟಿನ ಮೇಲೆ ಬರ್ದಿರ್ತಾರೆ ಅವರು, ಅದು ಕೆಂಪು ಬಣ್ಣದಲ್ಲಿ ಬರ್ದಿರ್ತಾರೆ. ಎಚ್ಚರಿಕೆ, ಈ ಬೀಜವನ್ನ ವಿಷದಿಂದ ಉಪಚರಿಸಲಾಗಿದೆ, ಊಟಕ್ಕಾಗ್ಲಿ ಅಥವಾ ಹಸುಗಳಿಗೆ ಕೊಡೋದಾಗ್ಲಿ ಅಥವಾ ಎಣ್ಣೆನೆ ತೆಗೆಯೋದಾಗ್ಲಿ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅದು ಒಂದು ಎಚ್ಚರಿಕೆ ಸೂಚನೆಯನ್ನ ಕೊಟ್ಟಿರ್ತಾರೆ. ಕೆಲವೊಂದು ಸಾರಿ ಏನಾಗುತ್ತೆ, ರೈತರಿಂದ ಇವಾಗ ನಾನೇ ಉತ್ಪಾದನೆ ಮಾಡ್ಕೊಳ್ತಾ ಇದ್ದೀನಿ ನಂಗೆ ಬೇಕಾಗಿರುವಂತಹ ಬೀಜಗಳನ್ನ, ಅಥವಾ ಬೇರೆ ರೈತರಿಂದ ನಾನು ತಗೊಂಡು ಬಂದಿದ್ದೀನಿ ಅಂತ ಹೇಳಿದ್ರೆ ಅಂಥ ಬೀಜಗಳಿಗೆ ಸಾಮಾನ್ಯವಾಗಿ ಯಾರು ಬೀಜೋಪಚಾರ ಮಾಡಿರೋದಿಲ್ಲ. ಬೀಜೋಪಚಾರ ಮಾಡದೇ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಬೀಜೋಪಚಾರ ಮಾಡದೇ ಇದ್ದಾಗ ನಾವು ನೇರವಾಗಿ ಬಿತ್ತನೆ ಮಾಡೋದ್ರಿಂದ ಮಣ್ಣಲ್ಲಿ ಇರುವಂತಹ ರೋಗಾಣುಗಳು ಇರ್ತವೆ. ಮಣ್ಣಲ್ಲಿರುವಂತಹ ರೋಗಾಣುಗಳು ಏನು ಮಾಡುತ್ತೆ, ನಮ್ಮ ಬೀಜಗಳನ್ನ ಅವು ಹಾಳು ಮಾಡ್ತವೆ ಅಥವಾ ರೋಗ ತರಿಸುತ್ತೆ. ಮೊಳಕೆ ಬರುತ್ತೆ ಅಥವಾ ಮೊಳಕೆ ನಿಲ್ಲೋದೇ ಇಲ್ಲ. ಮೊಳಕೆ ಬರುತ್ತೆ, ಮೊಳಕೆ ಬಂದು ಸತ್ತೋಗ್ಬಿಡುತ್ತೆ, ಅಲ್ಲಲ್ಲೇ ಸತ್ತೋಗುತ್ತದು. ಸೊ ಆ ರೀತಿ ಆಗಬಾರ್ದು ಅಂತ ಹೇಳಿದ್ರೆ ಕಡ್ಡಾಯವಾಗಿ ನಾವೇನು ಹೇಳ್ತೀವಿ ಅಂದ್ರೆ, ಒಂದು ಶಿಲೀಂಧ್ರನಾಶಕದಿಂದ ನಾವು ಬೀಜೋಪಚಾರವನ್ನ ಮಾಡಿ ಅಂತ ನೋಡಿ. ಈ ರೀತಿ ಕ್ಯಾಪ್ಟಾಫ್ ಅಂತ ಬರುತ್ತೆ. ಇದು ಬಹಳ ಸುಲಭವಾಗಿ ಸಿಗುವಂತಹ ಬೀಜೋಪಚಾರಕ್ಕೆ ಅಂತಾನೆ ಇರುವಂತಹ ಶಿಲೀಂಧ್ರನಾಶಕ ಕ್ಯಾಪ್ಟಾಫ್ ಅಥವಾ ಕ್ಯಾಪ್ಟಾನ್ ಅಂತ ಸಿಗುತ್ತೆ. ಇಲ್ಲಿ ನೀವು ಮುಖ್ಯವಾಗಿ ನಾನು ಸಾಮಾನ್ಯವಾಗಿ ಜನರಲ್ಲಿ ನೋಡಿದ್ದೀನಿ, ಔಷಧಿ ತಗೊಂಡ್ಬರ್ತಾರೆ, ಸುಮ್ಮನೆ ಬಳಸ್ತಾ ಇರ್ತಾರೆ. ಅದು ಯಾವುದಕ್ಕೆ ಹಾಕಿದ್ದಾರೆ, ಬಿಟ್ಟಿದ್ದಾರೆ, ಶಿಫಾರಸ್ ಮಾಡಿದಾರಾ ಇಲ್ವಾ ಅಂತ ನೋಡೋದೇ ಇಲ್ಲ. ದಯವಿಟ್ಟು ನೀವು ಯಾವುದೇ ಒಂದು ಔಷಧಿನ ಕೊಂಡ್ಕೊಂಡಾಗ ಅದ್ರ ಹಿಂದೆಗಡೆ ದಯವಿಟ್ಟು ನೋಡಿ. ಇಲ್ಲಿ ನೋಡಿ, ಇದು ಹಸಿರು ಬಣ್ಣ ಇದೆ ಅಂದ್ರೆ ಯಾವುದೇ ಒಂದು ಔಷಧಿನ ನಾವು ಫಸ್ಟ್ ಸ್ಟಾರ್ಟ್ ಮಾಡಬೇಕಾಗಿರೋದು ಹಸಿರು ಬಣ್ಣದ್ದು, ಆಮೇಲೆ ಹಳದಿ ಬಣ್ಣ, ಆಮೇಲೆ ನೀಲಿ ಬಣ್ಣ, ಆಮೇಲೆ ಕೆಂಪು ಬಣ್ಣ ಔಷಧಿನ ಬಳಸಬೇಕು. ಇಲ್ಲಿ ನೋಡಿ, ನಾವು ಹಸಿರು ಬಣ್ಣದ್ದು ಇದು ಕ್ಯಾಪ್ಟಾಫ್ ಇದೆ. ಇದು ವಿಷಾನೇ, ಆದರೆ ಸ್ವಲ್ಪ ವಿಷಕಾರಿ ಅಷ್ಟೇ. ಸೊ ಈ ರೀತಿಯಾದಂಥ ಒಂದು ಶಿಲೀಂಧ್ರನಾಶಕವನ್ನು ನಾವು ಬಳಸಬೇಕಾಗಿರುತ್ತೆ. ನೋಡಿ, ಪ್ರತಿಯೊಂದು ಪ್ಯಾಕೆಟಲ್ಲೂ ಕೂಡ ಈ ರೀತಿಯಾದಂಥ ಮಾಹಿತಿ ಪತ್ರವನ್ನು ಕೊಟ್ಟಿರ್ತಾರೆ. ದಯವಿಟ್ಟು ನೀವೆಲ್ಲರೂ ಇದೊಂದೇ ಅಂತಲ್ಲ, ನೀವು ಯಾವುದೇ ಒಂದು ಕೀಟನಾಶಕ ತಗೊಂಬನ್ನಿ ಅಥವಾ ಶಿಲೀಂಧ್ರನಾಶಕವನ್ನು ತಗೊಂಬನ್ನಿ, ದಯವಿಟ್ಟು ಅದನ್ನು ತಂದಾಗ ನೀವು ನೋಡಬೇಕು. ಎಲ್ಲ ಭಾಷೆಗಳಲ್ಲೂ ಕೊಟ್ಟಿರ್ತಾರೆ, ಎಲ್ಲ ಭಾಷೆಗಳಲ್ಲೂ ಕೊಟ್ಟಿರ್ತಾರೆ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಕನ್ನಡದಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಓದಬೇಕು ಅದ್ರಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ವಿಷಯಗಳನ್ನು ಕೊಟ್ಟಿರ್ತಾರೆ. ಇಲ್ಲಿ ನೋಡಿ, ಯಾವ ಯಾವ ಬೆಳೆಗಳಿಗೆ ಶಿಫಾರಸು ಮಾಡಿದ್ದಾರೆ, ಎಷ್ಟೆಷ್ಟು ಕೊಡಬೇಕು, ಎಷ್ಟು ಪ್ರಮಾಣದಲ್ಲಿ ನಾವು ಬಳಸಬೇಕು, ಯಾವಾಗ ಬಳಸಬೇಕು ಅನ್ನೋ ಪ್ರತಿಯೊಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ. ಅಕಸ್ಮಾತ್ ಇದು ನುಂಗ್ಬಿಟ್ರೆ ಅಥವಾ ತಿಂದರೆ ಏನು ಕ್ರಮ ತಗೋಬೇಕು ಅನ್ನೋ ಕ್ರಮವನ್ನು ಕೂಡ ಅವರು ಕೊಟ್ಟಿದ್ದಾರೆ. ಸೊ ಹಾಗಾಗಿ ದಯವಿಟ್ಟು ಯಾವುದೇ ಒಂದು ಇದು ಔಷಧಿಯನ್ನು ಕೊಂಡ್ಕೊಂಡಾಗ ಈ ರೀತಿಯ ಒಂದು ಮಾಹಿತಿ ಪತ್ರವನ್ನು ತೆಗೆದು
ಓದೋದು ಬಹಳ ಮುಖ್ಯ. ಸೊ ಇಲ್ಲಿ ನೋಡಿ, ಇದಾಗಲೇ ಬೀಜೋಪಚಾರ ಆಗಿದೆ ನೋಡಿ, ಬೆಳ್ಳಗಾಗಿದೆ ಸ್ವಲ್ಪ ಬೀಜ. ಇದು ಬೀಜೋಪಚಾರ ಮಾಡಿರೋದು, ಈಗಾಗಲೇ ಬೀಜೋಪಚಾರ ಮಾಡಿದೀವಿ. ಬೀಜೋಪಚಾರ ಮಾಡಿಲ್ಲ ಅಂತ ಹೇಳಿದ್ರೆ ಬೀಜ ಕಪ್ಪಗಿರುತ್ತೆ. ಇದಕ್ಕೆ ನೀರು ಹಾಕಬೇಕಂತ ಸಾಕಷ್ಟು ಜನ ಕೇಳ್ತಾರೆ. ದಯವಿಟ್ಟು ಬೀಜಗಳಿಗೆ ನೀರು ಹಾಕೋ ಅವಶ್ಯಕತೆ ಇಲ್ಲ. 1 kg ಬೀಜಕ್ಕೆ 2 ಗ್ರಾಮ್ ಕ್ಯಾಪ್ಟಾಫ್, 1 kg ಬೀಜಕ್ಕೆ 2 ಗ್ರಾಮ್ ಅಷ್ಟು ಕ್ಯಾಪ್ಟಾಫ್ ಅನ್ನು ಅಳತೆ ಮಾಡಿಕೊಂಡು ನೀವು ಬರ ಉಪಚಾರ ಮಾಡಬೇಕು. ಅಂದರೆ ನೀರು ಹಾಕಬಾರ್ದು, ಪುಡಿಯನ್ನು ಉದುರಿಸಿ ಕೈಯಿಂದ ಕಲಿಸಿದ್ರೆ ಸಾಕು. ಸುಲಭವಾಗಿ ನಾವು ಬೀಜೋಪಚಾರವನ್ನು ಮಾಡ್ಬೋದು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಮುಂದೆ ಬರುವಂತಹ ಹಲವಾರು ರೋಗಗಳನ್ನು ನಾವು ಪ್ರಾರಂಭಿಕ ಹಂತದಲ್ಲೇ ನಾವು ತಡಿಬೋದು. ರೋಗರಹಿತ ಬೆಳೆಯನ್ನು ಬೆಳಿಬೋದು. ಮಣ್ಣಿಗೆ ಹಾಕುವಂಥ ವಿಷವನ್ನು ನಾವು ಕಡಿಮೆ ಮಾಡ್ಬೋದು. ಇಲ್ಲಿ ನೋಡಿ, ನಾವು ಬರೀ 2 ಗ್ರಾಮ್ ಹಾಕ್ತಾ ಇದ್ದೀವಿ. ಅಂದರೆ 1 ಎಕರೆಗೆ ನಾವು 2 kg ಬೀಜವನ್ನು ಬಳಸಿದ್ರೆ ಕೇವಲ 4 ಗ್ರಾಮ್ ಕ್ಯಾಪ್ಟಾಫ್, ಅದು ಕೂಡ ಹಸಿರು ಬಣ್ಣದ ಲೇಬಲ್ ಇರುವಂತಹ ಒಂದು ಶಿಲೀಂಧ್ರನಾಶಕವನ್ನು ಬಳಸ್ತಾ ಇದ್ದೀವಿ. ಸೊ ಹಾಗಾಗಿ ಕಡಿಮೆ ವಿಷವನ್ನು ನಾವು ಮಣ್ಣಿಗೆ ಸೇರಿಸಿದಾಗುತ್ತೆ. ಮತ್ತು ಮುಂದೆ ಬರುವಂಥ 35-40 ದಿವಸದವರೆಗೂ ಯಾವುದ್ಯಾವುದು ನಮಗೆ ಸೊರಗು ರೋಗ ಅಂತ ಹೇಳ್ತೀವಿ, ಅಂದರೆ ಮೊಳಕೆ ಬರುತ್ತೆ, ಮೊಳಕೆ ಬಂದು ಅಲ್ಲೇ ಸತ್ತೋಗ್ಬಿಡುತ್ತೆ. ಈ ರೀತಿ ಬರುವಂತಹ ರೋಗಗಳನ್ನು ನಾವು ಸುಲಭವಾಗಿ ತಡಿಬಹುದು. ಇಲ್ಲ ನಾವು ರಾಸಾಯನಿಕ ಬಳಸೋದಿಲ್ಲ, ನಾವು ಸಾವಯವದಲ್ಲಿ ಬಳಸಿ ರಾಸಾಯನಿಕ ರಹಿತ ನಾವು ಮಾಡಬೇಕು ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಟ್ರೈಕೋಡರ್ಮಾ ಮತ್ತು ಸೂಡೋಮಾನಸ್ ಅಂತ ಹೇಳಿ ಪುಡಿ ಸಿಕ್ಕತ್ತೆ. ಆ ಪುಡಿಯನ್ನು ತಂದು ನೀವು 1 kg ಬೀಜಕ್ಕೆ 5 ಗ್ರಾಮ್ ನಂತೆ ಟ್ರೈಕೋಡರ್ಮಾ ಅಥವಾ 5 ಗ್ರಾಮು ಸೂಡೋಮಾನಸ್, ಇವೆರಡನ್ನು ಬೆರೆಸೋದಾದ್ರೆ ಇದು 2.5 ಗ್ರಾಮು, ಅದು 2.5 ಗ್ರಾಮ್. ಹೆಚ್ಚಿಗೆ ಹಾಕಬೇಡಿ, ಇಷ್ಟೇ 2.5 ಗ್ರಾಮ್, 2.5 ಗರಿಷ್ಠ 5 ಗ್ರಾಮ್ 1 kg ಬೀಜಕ್ಕೆ. 2 kg ಬೀಜಕ್ಕೆ 10 ಗ್ರಾಮ್ ಬೀಜವನ್ನು ನಾವು ಇದೇ ರೀತಿಯಾಗಿ ಬರ ಉಪಚಾರ ಮಾಡಬೇಕು. ಒಣ ಉಪಚಾರ, ನೀರು ಹಾಕೋ ಆಗಿಲ್ಲ, ಉಪಚಾರ ಮಾಡಿ ಮಿಕ್ಸ್ ಮಾಡಿ ಅದಾದ ನಂತರ ನೀವು ನೇರವಾಗಿ ಬಿತ್ತನೆಯನ್ನು ಮಾಡಬಹುದು. ಇಲ್ಲ ನಾನು ಇದು ನಾಳೆ ಮಾಡೋದಿಲ್ಲ, ಇನ್ನೊಂದು ವಾರ ಬಿಟ್ಕೊಂಡು ಮಾಡ್ತೀನಿ ಅಂದ್ರೂ ಕೂಡ ನೀವು ಬೀಜೋಪಚಾರ ಮಾಡಿ ಇಟ್ಬಿಟ್ಟು 1 ವಾರ, 15 ದಿವಸ, 20 ದಿವಸ, 1 ತಿಂಗಳು ಕಳೆದ ನಂತರ ಕೂಡ ನೀವು ಬೀಜವನ್ನು ಬಿತ್ತನೆಗೆ ಬಳಸ್ಬೋದು. ಯಾವುದೇ ರೀತಿಯಾದ ಸಮಸ್ಯೆ ಆಗೋದಿಲ್ಲ. ಇದು ಬಹಳ ಸುಲಭವಾಗಿ ಮಾಡಿಕೊಳ್ಳುವಂತಹ ಒಂದು ಬೀಜೋಪಚಾರ ಆಗಿದೆ, ಕ್ರಮ ಆಗಿದೆ. ರೋಗರಹಿತ ಒಂದು ಬೆಳೆಯನ್ನು ಬೆಳಿಬೇಕು ಅಂತ ಹೇಳಿದ್ರೆ ಬೀಜೋಪಚಾರ ಕಡ್ಡಾಯವಾಗಿ ಮಾಡಿರಲೇಬೇಕು. ಯಾರ್ಯಾರು ನೀವು ಹೊರಗಡೆಯಿಂದ ಬೀಜ ತರ್ತೀರಿ ಅಂದರೆ ನೀವೇ ಬೀಜೋತ್ಪಾದನೆ ಮಾಡ್ಕೊಂಡಿದ್ರೆ, ಅಥವಾ ರೈತರಿಂದ ಬೀಜಗಳನ್ನು ತಂದಿದ್ರೆ, ಅಥವಾ ಲೂಸ್ ಬೀಜ ಅಂತ ಹೇಳ್ತೀವಿ, ಸೇರಲ್ಲಿ ಅಳೆದು ಕೊಡ್ತಾರೆ. ಸೊ ಅಂತಹ ಬೀಜಗಳು ತಗೊಂಡಿದ್ರೆ ದಯವಿಟ್ಟು ನೀವು ಬೀಜೋಪಚಾರ ಮಾಡಿನ ನಂತರ ನಾವು ಬಿತ್ತನೆಯನ್ನು ಮಾಡಬೇಕಾಗುತ್ತೆ. ಸೊ ಇದುವರೆಗೂ ಸ್ನೇಹಿತರೆ, ನಾವು ಯಾವ ಬೀಜಗಳು ಮಾರ್ಕೆಟಲ್ಲಿ ಸಿಗ್ತಾ ಇದೆ, ಯಾವ ವರ್ಗಗಳ ಬೀಜಗಳು ಮಾರ್ಕೆಟಲ್ಲಿ ಸಿಗ್ತಾ ಇದೆ ಅನ್ನೋ ಮಾಹಿತಿಯನ್ನು ತಿಳ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಪ್ರಮುಖವಾಗಿ ನಮಗೆ ಬೇಕಾಗಿರುವಂತಹ ಈರುಳ್ಳಿಯಲ್ಲಿ ಯಾವ ರೀತಿ ಬೀಜೋಪಚಾರವನ್ನು ಮಾಡಬೇಕು, ಅದರ ಪ್ರಯೋಜನಗಳೇನು ಅನ್ನೋದು ಕೂಡ ನಾನು ಇಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಬಾಗಲಕೋಟೆಯಲ್ಲಿರುವಂತಹ ಬೀಜ ಘಟಕಕ್ಕೆ, ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ, ಇದು ಸೀಮಿಕೆರೆ ಕ್ರಾಸ್ ಬಳಿ ಇದೆ, ಹುಬ್ಳಿ ಬೈಪಾಸ್ ರೋಡಲ್ಲಿದೆ. ದಯವಿಟ್ಟು ನೀವು ಇಲ್ಲಿಗೆ ಬಂದು ಭೇಟಿ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಪಡ್ಕೋಬಹುದು. ಧನ್ಯವಾದಗಳು.